ಈ ದಿನ ನಾವು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಾನಗಲ್ ಹೋಬಳಿಯ ಹಿರೂರು ಗ್ರಾಮ ಪಂಚಾಯತಿಗೆ ನೂತನವಾಗಿ ಸದಸ್ಯರಾಗಿ ಆಯ್ಕೆಯಾಗಿರುವ ಬಾಳೆಹಳ್ಳಿ ಗ್ರಾಮದ ನಾಗರಾಜ್ ಗಂಗಾಧರಪ್ಪ ದೊಡ್ಡಮನಿ ಇವರನ್ನ ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ. ಅವರಿಗೆ ನಮ್ಮ ಗ್ರಾಮ ಸ್ವರಾಜ್ ಸೇವಾ ಸಂಸ್ಥೆಯಿಂದ ಸ್ವಾಗತವನ್ನು ಬಯಸ್ತೀವಿ. ಸರ್ ನಮಸ್ಕಾರ. ಸರ್, ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗೋದಕ್ಕಿಂತ ಮೊದಲು ಏನು ಕೆಲಸ ಮಾಡ್ತಾ ಇದ್ರಿ? ಯಾವ್ಯಾವ ಕ್ಷೇತ್ರದಲ್ಲಿದ್ರಿ? ಕಿರುಪರಿಚಯ. ನಾವು ಮೊದಲೇ ಊರಲ್ಲಿ ಹುಟ್ಟಿ ಬೆಳೀತಾ ಬಂದಂಗೆ ರಾಜಕಾರಣಕ್ಕೆ ಎಂಟ್ರಿ ಕೊಡಬೇಕಂತ ಬಂದವರಲ್ಲ, ಫಸ್ಟಿಗೆ ಹಂಗೆ ನಾವು ಕಬಡ್ಡಿ ಆಡ್ಕೊಂಡು ಊರಲ್ಲಿ ಕ್ರೀಡೆ ಮನೋಭಾವದಿಂದ ಇದ್ವಿ. ಇದು ಮೂಮೆಂಟಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಅಂದ ತಕ್ಷಣ ಏನೋ ನಾವು ಒಂದು ದೊಡ್ಡ ವ್ಯಕ್ತಿ ಅನ್ನೋದು ಈ ಹಳೆ ಪದ್ಧತಿಯಲ್ಲಿ ಇತ್ತು. ನಾವು ಒಂದಿನ ಏನೋ ಒಂದು ಸಮಸ್ಯೆ ಬಂದಾಗ ಯಾರಪ್ಪ ಹೇಳಿದ್ದು ಏನು ಅಂತ ಕೇಳಿದಾಗ ನಾನು ಗ್ರಾಮ ಪಂಚಾಯತ್ ಸದಸ್ಯ ಹೇಳಿದ್ದೀನಿ, ನಾನು ಮಾಜಿ ಸದಸ್ಯ ಹೇಳಿದ್ದೀನಿ ಅನ್ನೋ ಒಂದು ಹಮ್ಮು ಅವರಲ್ಲಿ. ಆ ಕ್ಷಣದಲ್ಲೇ ಕೇಳಿದೆ ನಾವು ಓಟ್ ಹಾಕಿದ್ದಕ್ಕೆ ನೀವು ಮೆಂಬರ್ ಆದಂಥವ್ರು, ಇದನ್ನೆಲ್ಲ ಬಿಟ್ಟಾಕಬೇಕು, ನೀವು ನಮ್ಮವರು ಏನಂತ ಸಮಸ್ಯೆ ನಿಭಾಯಿಸ್ಬೇಕು ಅಂತೇಳಿ ಅದೇನಿಲ್ಲ ಅಂತೇಳಿ ಆ ಥರ ಹೇಳಿದಾಗ ಆಯಿತು. ಹಾಗೆ ನಾನು ಹೇಳಿದೆ ಅವರಿಗೆ, ನೆಕ್ಸ್ಟ್ ಟೈಮ್ ಎಲೆಕ್ಷನಲ್ಲಿ ನಾನೇ ಕಾಂಟ್ಯಾಕ್ಟ್ ಮಾಡ್ಕೊತಾ ಇದ್ದೇನೆ ನಿಮಗೆ, ನಿಲ್ಲಿ ನೋಡೋಣ ಅಂತೇಳಿ. ಆ ಪ್ರಕಾರ ಜನ ನಮಗೆ ಓಟ್ ಕೊಟ್ಟು ಹೆಚ್ಚಿನಿಂದ ಗೆಲ್ಸ್ ಕಳಿಸಿದ್ದಾರೆ. ಸರ್, ಈಗ ಗ್ರಾಮ ಪಂಚಾಯತಿಗೆ ಬರೋ ಅನುದಾನದ ಬಗ್ಗೆ, ಬರ್ತಕ್ಕಂಥ ಅನುದಾನದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ? ನಿಮಗೆ ಕೆಲಸ ಮಾಡೋಕ್ಕೆ ಬರುವ ಹಣ ಸಾಕಾಗುತ್ತೋ, ಜಾಸ್ತಿ ಆಗುತ್ತೋ, ಕಡಿಮೆ ಆಗುತ್ತೋ ಬಗ್ಗೆ ಸಂಪೂರ್ಣ ವಿವರಣೆ? ಸಾಕಾಗ್ತಾ ಇಲ್ಲ. ಇವಾಗ ಏನು ಹೇಳ್ತಾರೆ ಅಲ್ಲಿ ಫಸ್ಟಿಗೆ 14 ತಾಸು 16 ಲಕ್ಷ ಬರುತ್ತೆ, 20 ಲಕ್ಷ ಬರುತ್ತೆ ಅಂತ ಹೇಳ್ತಾರೆ ಫಸ್ಟ್ ಅವರು. ಆ ನಂತರದಲ್ಲಿ ನಾನು ಮನೆಯಲ್ಲಿ ಹೋಗಿ ನಿಮ್ಗೊಂದು ಕರೆಕ್ಟ್ ಇದನ್ನ ಕೊಡ್ತಿದ್ದೆ. ನಾವು 2 ಜನ ಮೆಂಬರ್ಸ್ ಇದ್ದು ನಮ್ಮೂರಿಗೆ 26,000 ರೂಪಾಯಿ ರೋಡ್ ಅಭಿವೃದ್ಧಿಗೆ ಅಂತ ಹೇಳಿದ್ರೆ 13,000 ರೂಪಾಯಿ ಗಡರ ಬೆಳೆಗೆ ಅಂತ ಇತ್ತು. ಅದೇನು ಸಾಕಾಗುತ್ತೆ ಇವಾಗ? ಇದು ದೊಡ್ಡ ಸಮಸ್ಯೆ ಹೇಳ್ತಾರಲ್ಲ. ಅಷ್ಟು ನಂತರ ನೋಡಿದ್ರೆ ಅದು ಆ ಸಿಬ್ಬಂದಿಗೆ ಗ್ರಾಮ ಪಂಚಾಯತಿಗೆ ಇಷ್ಟು ಲಕ್ಷ ಅನುದಾನವನ್ನು ಕೊಡ್ತಾ ಇದ್ದೇವೆ ಅಂತ ಪೇಪರ್ ಬರುತ್ತೆ. ಅದೇನು ಸಾಕಾಗ್ತಾ ಇಲ್ಲ ಸರ್. ಹೇಳಿದ್ರು ಈಗ ನಮಗೆ ಗೊತ್ತಿದ್ದಂಗೆ ನಮ್ಮೂರಿಗೆ ಕೊಟ್ಟಿದ್ದು ಇವತ್ತು ರೆಕಾರ್ಡ್ಸ್ ಅಂತ ಹೇಳಿದೆ. 26,000 ರೂಪಾಯಿ ರೋಡ್ ಅಭಿವೃದ್ಧಿಗೆ ಇಟ್ಟಿದ್ದಾರೆ, 13,000 ರೂಪಾಯಿ ಗಡರ ಬೆಳೆಗೆ ಇಟ್ಟಿದ್ದಾರೆ. ಅದು ಸಾಕಾಗುತ್ತಾ? 26,000 ರೂಪಾಯಿ ಹೆಂಗೆ ರೋಡ್ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ ಸರ್? ಇವಾಗ ಗ್ರಾಮ ಪಂಚಾಯತಿ ಕೆಲಸಗಳನ್ನು ಹೇಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಜನರ ನಿರೀಕ್ಷೆ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಾರೆ, ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಅಂಥದ್ರಲ್ಲಿ ಈ ಹಣ ಅಭಿವೃದ್ಧಿ ಕೊಡ್ತಕ್ಕಂಥ ಅಭಿವೃದ್ಧಿ ಅನುದಾನದಲ್ಲಿ ಕೊಡ್ತಕ್ಕಂಥ ಹಣ ನಮಗೆ ಸಾಕಾಗಲ್ಲ. ಹೇಳಿದಿಲ್ಲ ಸರ್. ಹೇಗೆ ಈಗ ನಿವಾಸಕ್ಕೆ ಇನ್ನೇನು ಒಂದು ಆಪ್ಷನ್ ಇದೆ. ಕೆಲವರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಇದರಲ್ಲೇ ಹುಷಾರಿದ್ದವರಿದ್ರೆ NRC ಹೋಗಿ ಏನೋ ಒಂದು ಮಾಡಿದ್ದೀರಾನಪ್ಪ ಅನ್ನೋ ತೀರ್ಮಾನ ತಗೊಂಡು ಒಂದ್ ಸೈಡ್ NRC ಅಲ್ಲಿ ಒಂದು ಆಪ್ಷನ್ ಇದೆ. ಅದಕ್ಕೆ ಜನರ ಊರನ್ನವ್ರಿಗೆಲ್ಲ ಫುಲ್ ಸಪೋರ್ಟ್ ಬೇಕಾಗುತ್ತೆ. ಆದ್ರೆ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡ್ರೆ ಅಲ್ಲಿ ಒಂದೇ ಬಿಟ್ರೆ ಇವರು 14 ಕ್ಲಾಸು ಅದೆಲ್ಲ ಯಾವ ರೀತಿಯಲ್ಲಿ ಸಾಕಾಗ್ತಾ ಇದೆ ಸರ್. ಅಂದ್ರೆ 60% KVB 40% ಸಿಬ್ಬಂದಿ ಸಂಬಳ ಕೊಡ್ತಾರೆ. ಅದೆಲ್ಲ ಹೇಳಿದ್ನಲ್ಲ ಸಾಕಾಗ. ನಾವು ಉದಾಹರಣೆ ಕೊಟ್ಟೇ ಬಿಟ್ಟೆ. 26,000 ರೂಪಾಯಿ ಅಷ್ಟೇ ಕೊಟ್ಟಿದ್ದಾರೆ ನಮಗೆ ಸರ್. 26,000 ಅಷ್ಟೇ. ಕೊಡುವ ಗೌರವಧನ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಗೌರವಧನ ನಾವು ಇವತ್ತು 1 ಜನ ಕೆಲಸಕ್ಕಾದ್ರೆ 250ರಿಂದ 300 ರೂಪಾಯಿ ಸಾವಿರ ಕೊಡ್ಬೇಕು ಅವರಿಗೆ. ನಾವು ಅಂಥದ್ರಲ್ಲಿ ಜನ ಕರ್ಕೊಂಡು ತಿಂಗಳಲ್ಲಿ ಅಡ್ಡಾಡುವಾಗ 500 ರೂಪಾಯಿ ಕೊಡ್ತಾರೆ. ಇವ್ರು ಒಂದಿನ ಮೀಟಿಂಗ್ಗೆ ಹೋಗಿದ್ದಕ್ಕೆ ಸಾಕಾಗ್ತಾ ಇಲ್ಲ ನಮಗೆ. ಇವರು ತಿಂಗಳಲ್ಲಿ 2ರಿಂದ 3 ಮೀಟಿಂಗ್ ಇರುತ್ತೆ ಇವ್ರದ್ದು. ಪಕ್ಕದ ಕೇರಳ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ 5,000 ರೂಪಾಯಿ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿಗೆ 3,000 ರೂಪಾಯಿ, ಪ್ರತಿ ಸದಸ್ಯರಿಗೆ 2,000 ರೂಪಾಯಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಓಡಾಡೋ ವೆಹಿಕಲ್ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಇದು ಆದರೆ ಉಪಯೋಗ ಇದೆ, ತುಂಬ ಒಳ್ಳೆಯ ಸರ್. ಇದೊಂದು ಫಸ್ಟ್ ಆದರೆ ಸ್ವಲ್ಪ ಅವನಿಗೆ ಮಾಡೋದಕ್ಕೂ ಒಂದು ಇದು ಇರುತ್ತೆ. ಈಗ ಸ್ವಂತ ಈಗ ಒಳ್ಳೆ ಕೆಲಸ ಟೈಮಲ್ಲಿ ಕರೀತಾ ಇರ್ತಾನೆ, ಬಿಟ್ಟು ಮನೆಯಲ್ಲೆಲ್ಲ ಬೇಜಾರಾಗ್ತಾ ಇರುತ್ತೆ. ಇವನೇನಪ್ಪ ಗೆದ್ದಿದ್ದಲ್ದಾನೆ ಈ ಥರ ನಮ್ಗೆ ತೊಂದರೆ ಕೊಡ್ತಾನಂತೆ ಮನೆಯಲ್ಲಿ ಇದ್ದವರೆಲ್ಲ ಹಿರಿಯರೆಲ್ಲ ಬೇಜಾರು ಮಾಡ್ಕೊಳ್ತಾರೆ. ಅಸಮಾಧಾನ ಅವರು ಅದನ್ನೇ ಹೆಚ್ಚಿಗೆ ಆಗುತ್ತೆ. ಗ್ರಾಮ ಸಭೆ ವಾಟ್ಸಪ್ಗಳಿಗೆ ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗ್ತಾರ? ಗ್ರಾಮ ಸಭೆದಾಗ PDO ಬಂದೇ ಬರ್ತಾರೆ. ಸರ್ಕಾರಿ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿ, ಸರ್ಕಾರದ ಕೆಲವು ಇಲಾಖೆ ಅಧಿಕಾರಿ, ಕೆಲವು ಅಧಿಕಾರಿಗಳು ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಕರೆಸ್ತಾ ಬಂದಿರ್ತಾರೆ. ಸಾಕು. ಈಗ ಗುರುತಿನ ಚೀಟಿ ಕೊಡುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಲ್ಲ? ಅಂದರೆ ಈಗ ನೀವು ಸದಸ್ಯರಾಗಿ ಆಯ್ಕೆಯಾಗಿ ನಿಮ್ಮ ಸ್ಥಳೀಯ ಮಟ್ಟ ಅಂದರೆ ನಿಮ್ಮ ಗ್ರಾಮ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಗೊತ್ತಿರ್ತೀರಿ. ಹೊರಗಡೆ ಈಗ ತಾಲೂಕು ಮಟ್ಟ ಅಂದರೆ ಹಾನಗಲ್, ಹಾವೇರಿ ಜಿಲ್ಲಾ ಮಟ್ಟದಲ್ಲಿ ನೀವು ಸದಸ್ಯರು ಅಂತ ಯಾವ ರೀತಿ ಪ್ರೂಫ್ ಏನಿದೆ ನಿಮ್ಮದು? ಪ್ರೂಫ್ ಅಂತಕ್ಕಂಥ ದೊಡ್ಡದೊಂದು ಇದು ಕೊಟ್ಟಿದ್ದಾರೆ. ಅದು ಮನೆಯಲ್ಲಿ ಬೇಕು ಬಿಟ್ಟರೆ ಬೇರೆ ಎಲ್ಲಿ ಇಟ್ಕೊಂಡಕ್ಕೆ ಹೋಗಕ್ಕೆ ಆಗೋದಿಲ್ಲ ಸರ್. ಏನು ಕೊಟ್ಟಾರೆ ಸರ್? ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಒಂದು ದೊಡ್ಡ ಕಾರ್ಡ್ ಕೊಟ್ಟಿದ್ದಾರಲ್ಲ ಸರ್, ಅದು ಮನೆಯಲ್ಲಿ ಇಟ್ಕೊಂಡು ಹೋಗಿಬೇಕು ಬಿಟ್ಟರೆ ಬೇರೆ ಮತ್ತು ಗ್ರಾಮ ಪಂಚಾಯತ್ ಮೆಂಬರ್ ಅಂದ್ರೆ ಅಷ್ಟೇನು ಒಟ್ಟು ಬೇರೆ ಕಡೆ ಯಾರು ಕೇರ್ ಅನ್ನೋದಿಲ್ಲ. ಏನೇನಾಗಿದೆ ಹೋಗಪ್ಪ ಅನ್ನೋ ಮಟ್ಟದಲ್ಲಿ. ಅದಕ್ಕೆ ನಿಮ್ಮ ಅಭಿಪ್ರಾಯ ಹೇಳ್ರಿ, ಅದು ನಿಮಗೆ ಅನಿಸಿಕೆ? ಅದಕ್ಕೆ ಹೆಚ್ಚಿನ ಬೆಲೆ ಬರುವಂತ ಒಂದು ಇದು ಆಗ್ತಿರ್ಬೇಕು ಸರ್. ಹೇಳಿಲ್ಲ ಗ್ರಾಮ ಪಂಚಾಯತ್ ಅಂದ್ರೆ ಭಾಳ ಇಂಜಿನಿಯರ್ ಸಮೇತ ಕೇರ್ ಮಾಡೋದಿಲ್ಲ. ಅವ್ರು ಇರಲ್ಲ, ಬರೀ ಇಂಜಿನಿಯರೇ ಕೇರ್. ಚುನಾಯಿತ ಪ್ರತಿನಿಧಿ
ಸಿಟಿಗಳಲ್ಲೇ. ಹೌದು. ಈಗ ನಾವು ಕೆಳಮಟ್ಟದಿಂದ ನಮ್ಗೆ ಎಲೆಕ್ಷನ್ ಆಗುವಾಗ MLA ಆಗಿರ್ಬೋದು, MP ಆಗಿರ್ಬೋದು, ನಿಮ್ಮಿಂದನಾಗುತ್ತಪ್ಪ, ನೀವೇ ಗ್ರಾಮ ಪಂಚಾಯತ್ ತೀರ್ಮಾನನೇ ಅಂತಿಮ ತೀರ್ಮಾನ ಅಂತ ಮಾತಾಡ್ತಾರೆ, ಸ್ಥಳೀಯ ಮಟ್ಟ ಸರ್ಕಾರ ಮಾತಾಡ್ತಾರೆ. ಆದ್ರೆ ಅಲ್ಲಿ ಹೋಗಿ ನೋಡುವಾಗ ಏನು ಇಲ್ಲ, ಅದೆಲ್ಲ ಬೋಗಸ್ ಅನ್ಸುತ್ತೆ. ಹಾ, ತಮ್ಮ ಅಧಿಕಾರದ ಅವಧಿಯಲ್ಲಿ ಏನೇನು ಕೆಲಸ ನಿಮ್ಮ ಗ್ರಾಮಕ್ಕೆ, ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟ, ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಕೆಲಸಗಳನ್ನು, ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕೆ ಇಷ್ಟಪಡ್ತೀವಿ? ಸರ್, ನಾವು ಸದ್ಯ ನೀರು ಅಥವಾ ಬೆಳಕು ರೋಡ್ ಬಗ್ಗೆ, ಮತ್ತೆ ನಮಗೆ ಒಂದು ರೋಡಿನ ತುಂಬ ಸಮಸ್ಯೆ ಇತ್ತು. ಆ ರೋಡಿಗೆ ಸಿಮೆಂಟ್ ರೋಡ ಮಾಡಿಸ್ಬೇಕು ಅಂತ ಹೇಳಿ NRC ಹಾಕಿಸಿ ಮಾಡಿಸ್ತಾ ಇದ್ವಿ. ಇಷ್ಟೊಳಗೆ ಆಗಬೇಕಿತ್ತು. ಆದ್ರೆ ನಮಗೆ PDOಗಳ ಅನಾನುಕೂಲದಿಂದ ಒಂದು 5 ವರ್ಷ ಅಲ್ಲ, ನಾವು ಜಸ್ಟ್ ಗೆದ್ದು 1 ವರ್ಷ ಆಯ್ತು. ಆ ತಕ್ಷಣ 4 ಜನ PDOಗಳು ಚೇಂಜ್ ಆಗಿದ್ದಾರೆ. ಫಸ್ಟ್ ಅದು ಏನು ಅಧಿಕಾರಿಗಳ ಸಿಬ್ಬಂದಿಗಳ ಕಡಿಮೆ ಇದ್ದಾರೋ ಏನಿದ್ದಾರೋ ಅದು ಸಮಸ್ಯೆ ಬಗೆಹರಿಬೇಕು. ನಮ್ಮ ಪಂಚಾಯತಿಗೆ ಸಪ್ರೇಟ್ ಆದಂಥ PDOಗಳ ವ್ಯವಸ್ಥೆ ಇರಬೇಕು. ಅಂದಾಗ ಮಾತ್ರ ಸಮಸ್ಯೆ ನಿಭಾಯಿಸಕ ಆಗುತ್ತೆ. ಹೇಳಿದ್ರೆ ನಮ್ಮ ಪಂಚಾಯತಿಗೆ ನಾವು 1 ವರ್ಷ ಆಯಿತು, 4 ಜನ PDOಗಳು ಚೇಂಜ್ ಆಗಿದ್ದಾರೆ. ಇವರು 5ನೇದವರೆಲ್ಲ ಇರಬೇಕು, 4 ಏನು 5ನೇದವರು. ಈಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, MLA, MP ಚುನಾವಣೆಗಳು ಬಂದಾಗ ಅಭ್ಯರ್ಥಿಗಳು ತಮ್ಮ ಮುಖಾಂತರ ತಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಮಟ್ಟದಲ್ಲಿಂದನೂ ಗೆದ್ದು ಹೋಗ್ತಾರೆ, ಆಯ್ಕೆಯಾಗಿ ಹೋಗ್ತಾರೆ. ಆಯ್ಕೆಗೆ ಹೋದ ನಂತರ ನಿಮ್ಮ ಕಷ್ಟ ಸುಖಗಳಿಗೆ, ನೋವುಗಳಿಗೆ ಸ್ಪಂದಿಸ್ತಾರೆ. ಈಗ ಸ್ಪಂದಿಸ್ತಾರೆ ಅನ್ನೋಕ್ಕಿಂತ ಇಂಪಾರ್ಟೆಂಟ್ ಇದು ನಮ್ಮ ಹೊಸ ಅನುಭವ. ಈಗ ನಾವು ಬಂದಂಗೆ ನಮ್ಮ ಪರವಾದಂಥ ವ್ಯಕ್ತಿಗಳು ಕೆಲವು ಕಂಡಿಲ್ಲ. ಆ ನಂತರದಲ್ಲಿ ಪ್ರಶ್ನೆ ಬರಲ್ಲ. ಈಗ ವಾಸ್ತವ ಏನು ಅಂದರೆ ಕಷ್ಟ ಸುಖಗಳಿಗೆ ಮತ್ತು ಫಲಾನುಭವಿ ಇರ್ತಾರೆ, ಅವರಿಗೆ ಕೊಡ್ತಕ್ಕಂಥ ಯಾರ ಕಡೆ ಕ್ಯಾಂಡಿಡೇಟ್, ಯಾವ ಕಡೆ ಕ್ಯಾಂಡಿಡೇಟ್ ಆಗೋದಕ್ಕೆ ಸಂಬಂಧ ಇಲ್ಲ. ಈಗ ಒಂದು ಸಮಸ್ಯೆ ಸರ್, ನಮ್ಮೂರಲ್ಲಿ ಏನಾಯ್ತು, ನಾನು ಫಸ್ಟ್ ಗೆದ್ದು ಬಂದಿದ್ದೆ. ಗೆದ್ದಾದ ತಕ್ಷಣ ಆಶ್ರಯ ಯೋಜನೆ ಒಂದು ಮೀಟಿಂಗ್ ಇದೇ ದೇವಸ್ಥಾನದಲ್ಲಿ ನಾವು ಸಭೆ ಕರೆದ್ವಿ, ಗ್ರಾಮ ಸಭೆ ಕರೆದ. ರೂಲಿಂಗ್ ಏನಾಯ್ತು, ಅದು ಫಸ್ಟ್ ಆಗಬೇಕಾಗಿತ್ತು. ಫಲಾನುಭವಿಗಳನ್ನ ಆಯ್ಕೆ ಮಾಡೋದು ಎಷ್ಟು ಜನ ಇರ್ತಾರೆ ಅಷ್ಟು ಜನ ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ಟು ಎಂಥ ನಾನೇ ಮೆಂಬರ್ ಆದ್ರೂ ನಾನು ಕೊಡುವಂಥ ಅಧಿಕಾರ ನನಗಿಲ್ಲ. ಅದು ಲಾಟ್ರಿ ಮುಖಾಂತರ ಆಗಬೇಕು ಕಾನೂನು ಪ್ರಕಾರ. ಇದು ಲಾಟ್ರಿ ಮುಖಾಂತರ ಎಲ್ಲಿ ನಡೀತಾ ಇದೆ, ಎಲ್ಲ ಬೋಗಸ್. ಅವ್ರು ಬೇಕಾದಂಥ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಿಕೊಂಡು ಆ ಸೆಲೆಕ್ಷನ್ ಆದಂಥ ಜನರ ಲಿಸ್ಟ್ ಮಾತ್ರ ಆಟೋದಲ್ಲಿ ಹಾಕಿರ್ತಾರೆ. ಇದು ಫಸ್ಟ್ ಎಲ್ಲೇ ಆದ್ರೂ ನಡೆಯುವಂತ ಎಂಥ ಮೇಲಧಿಕಾರಿ ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಹೇಳಿ ಬೋಗಸ್. ಇದು ತುಂಬ ಗಲಾಟೆ ಮಾಡಿದೆ ನಾನು ಒಂದ್ಸರಿ ಹೀರೋ ಗ್ರಾಮ ಪಂಚಾಯತಿಯಲ್ಲಿ. ಇದು ಗಲಾಟೆ ಆಗಿ ಅವ್ರ ಹತ್ರ ನೀವು ಬೇಕಾದ್ರೆ ಸಿಡಿ ತೆಗೆಸಿ ನೋಡಿದ್ರು, ಆ ಸಿಡಿಯಲ್ಲಿ ಯಾಕಾಗಿದೆ ಗಲಾಟೆ ಆಗಿದೆ. ಆದರೂ ಕೂಡ ಮೇಲ್ಗಡೆಯಿಂದ ಒತ್ತಡ ಮಾಡಿಸಿ ಅದೇನು ನೀಟಾಗಿಲ್ಲ ಅಂತೇಳಿ ಅವರದೇ ಆದಂಥ ಇದು ಮಾಡ್ತಾರೆ. ಇದು ಫಸ್ಟ್ ನಿಲ್ಬೇಕು, ಲಾಟ್ರಿ ಮುಖಾಂತರನೇ ಆಗಬೇಕು. ಅದು ರೂಲ್ ಏನಿದೆ ಆ ರೂಲೇ ಫಾಲೋ ಮಾಡಬೇಕು. ಸ್ಥಳೀಯ ಈಗ MLA, MP, ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲ್ಲ. ಕಾನೂನು ಏನಿದೆ ಅದನ್ನು ಫಾಲೋ ಮಾಡಿಬಿಟ್ಟು ಯಾರಿಗೆ ಸಮಸ್ಯೆನೇ ಆಗ್ತದೆ. ಮತ್ತೆ ಅವಕಾಶ ಸಿಕ್ಕಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಇಷ್ಟಪಡ್ತೀರಾ? ಅದು ಟೈಮ್ ಬಂದ ನೋಡೋಣ ಸರ್. ಏನಾಗಲ್ಲ, ನಾವು ಕೇಳೋ ಕ್ವಶನ್ ಟೈಮ್ ಬಂದ ಅದು ಉತ್ತರ ಅಲ್ಲ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕೇಳ್ತೀವಿ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿಗೆ ಸ್ಪರ್ಧಿಸಲು ನಿಮ್ಗೆ ಇಷ್ಟ ಇದೆಯಾ? ಮುಂದೆ ಅವಕಾಶ ಸಿಕ್ಕಲ್ಲ, ಅವಕಾಶ ಸಿಕ್ಕಾಗ ನೋಡೋಣ ಸರ್, ಯಾರು ಬೇಡ ಅನ್ನೋದು ರೀತಿಯಲ್ಲಿ ಇರೋದಿಲ್ಲ ಸರ್. ಈ ರೀತಿ ನಮ್ಮ ಸಂಸ್ಥೆ ಸದಸ್ಯರ ಮನೆ ಮನೆ ಭೇಟಿ ಮಾಡಿ ಅವರ ವಿಡಿಯೋ ಸಂದರ್ಶನ ಮಾಡ್ತಾ ಗ್ರಾಮ ಪಂಚಾಯತಿ ಸದಸ್ಯರ ಸಂಘಟನೆ ಮಾಡ್ತಾ ಇದೆ. ಇದಕ್ಕೆ ತಮ್ಮ ಅಭಿಪ್ರಾಯ, ಅನಿಸಿಕೆಗಳು? ಸಂಘಟನೆ ಅನ್ನೋದಿದ್ರೆ ತುಂಬ ಒಳ್ಳೆಯದಲ್ಲ ಸರ್. ಎಲ್ಲದಕ್ಕೂ ಸಂಘಟನೆ ಅಂದ್ಬಿಟ್ರೆ ಇಂಪಾರ್ಟೆಂಟ್. ಸಂಘಟನೆ ಇದ್ದಾಗ ಯಾವುದೋ ಒಂದು ನಮ್ಮ ಬೇಡಿಕೆ ಎಲ್ಲ ಈಡೇರಿಸೋದು ತುಂಬ ಈಸಿ ಆಗುತ್ತೆ. ಸಂಘಟನೆಯಿಂದ ಒಬ್ಬರು ಕೇಳೋದಕ್ಕೂ ಎಲ್ಲ ಜನ ಸೇರಿ ಕೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಲ್ಲ, ಈಗ ನಾವು ಮಾಡೋ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆಯೋ? ಇದು ಒಳ್ಳೆಯದಲ್ಲ. ಈಗ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಒಳ್ಳೆಯ ಇದು ಕೊಡಿಸ್ಬೇಕನ್ನ ಇದು ನಿಮ್ಮಲ್ಲಿ ಇದೆ, ಅದಾದ್ರೆ ತುಂಬ ಒಳ್ಳೆಯದಲ್ಲ ಸರ್, ಎಲ್ಲರಿಗೂ ಅನುಕೂಲ. ಹೀಗೆ ಗ್ರಾಮ ಪಂಚಾಯತಿ ಹಿರೂರು ಗ್ರಾಮ ಪಂಚಾಯತಿಗೆ ಆಯ್ಕೆಯಾದ ನೂತನವಾಗಿ ಆಯ್ಕೆಯಾದ ನಾಗರಾಜ್ ಗಂಗಾಧರ್ ದೊಡ್ಡಮನಿ ಇವರಿಗೆ ನಮ್ಮ ಗ್ರಾಮ ಸ್ವರಾಜ್ಯ ಸೇವಾ ಸಂಸ್ಥೆಯಿಂದ ಅಭಿನಂದನಾ ಪತ್ರವನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಅದನ್ನು ಸ್ವೀಕರಿಸಬೇಕಾಗಿ ಕೇಳ್ಬೋದು.